ನನ್ನ ಹೆಸರು ನವಿ. ನಾನು ನಿರಂಜನ್. ನಮಗೆ ಸಿಕ್ಕಿರೋ ಟಾಪಿಕ್ಕು ರ್ಯಾಂಡಮ್ ಆ್ಯಕ್ಟ್ಸ್ ಆಫ್ ಕೈಂಡ್ನೆಸ್ ಅಂತ. ಇದ್ರ ಬಗ್ಗೆ ಏನು ಸಿನಿಮಾ ಮಾಡೋದು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನನಗಂತಿದ್ದು ನಾವು ಯಾಕೆ ಏನಾದರೂ ಸ್ವಲ್ಪ ಸಹಾಯ ಮಾಡಬಾರ್ದು. ನಾವೇನು ಸಹಾಯ ಮಾಡ್ತಾ ಇದೀವಿ ಅಂತ ಅನ್ಕೊಂಡ್ರ, ಇರೋದು 600 ರೂಪಾಯಿ ನಮ್ಮ ಹತ್ರ. ಇದರಲ್ಲೇ ಯಾರೋ ಒಬ್ರನ್ನಾದ್ರೂ ತೃಪ್ತಿಪಡಿಸೋಕ್ಕಾಗತ್ತೆ ಅಂತ ನಾವು ಪ್ರಯತ್ನ ಪಡ್ತೀವಿ. ನೋಡೋಣ, ನಾವು ಏನು ಸಹಾಯ ಮಾಡ್ತೀವಿ ಅಂತ ಗೊತ್ತಿಲ್ಲ, ಹೋಗ್ತಾ ನೋಡೋಣ ಬನ್ನಿ. ನಾವು ಪ್ರತಿದಿನ ಓಡಾಡೋ ರೋಡ್ ಇದು. ಇಲ್ಲೊಂದು ಆಶ್ರಮ ಇದೆ ಅಂತ ಗೊತ್ತು, ಆದರೆ ಯಾವತ್ತೂ ಒಳಗಡೆ ಹೋಗಿರಲಿಲ್ಲ. ಇವತ್ತು ಫಸ್ಟ್ ಟೈಮ್ ನಾವು ಒಳಗೆ ಹೋಗ್ತಾ ಇದ್ದೀವಿ. ಆಶ್ರಮದಲ್ಲಿ ಮ್ಯಾನೇಜರ್ನ ಕೇಳಿದ್ರು ಇಲ್ಲೇನು ಸಹಾಯ ಮಾಡ್ಬೋದು ಅಂತ. ಅವ್ರು ನಿಮ್ಮ ಇಷ್ಟ ಅಪ್ಪ, ಇಲ್ಲಿ ಏನಾದ್ರು ಸಹಾಯ ಮಾಡ್ಬೋದು, ನಿಮ್ಮ ಇಷ್ಟ ಅಂತ. ಅವ್ರು ಹಂಗೆ ಹೇಳಿದ್ಮೇಲೆ ನಾವೊಂದು ಸಣ್ಣ ಪಟ್ಟಿ ಮಾಡಿಕೊಂಡು ಸ್ವಲ್ಪ ಅಡುಗೆ ಸಾಮಾನು ತೊಗೊಂಡು ಹೋಗೋಣ ಅಂತ. ಅದೆಲ್ಲ ತೊಗೊಂಡ್ಮೇಲೆ ಇನ್ನೂ 100 ರೂಪಾಯಿ ಉಳಿದಿತ್ತು. ಹಂಗೆ ಸ್ವಲ್ಪ ಹಣ್ಣು ತೊಗೊಂಡು ಅಲ್ಲಿಂದ ಹೊರಟ್ವಿ. ನಾವು ತಂದಿರೋ ಸ್ವಲ್ಪ ವಸ್ತುಗಳನ್ನ ಅವ್ರಿಗೆ ಹೆಂಗೆ ಕೊಡೋದು ಅಂತ ಮನಸ್ಸಲ್ಲಿ ಅಳಗಿತ್ತು. ಅದಕ್ಕೆ ಅವರು ಅವ್ರಿಗೆ ಮಾತು ಹೇಳಿದ್ಮೇಲೆ ನಮಗೇನೋ ಒಂಥರ ಸಮಾಧಾನ ಆಯಿತು. ಇನ್ನೇನು ಮುಗೀತು, ಹೊರಡೋಣ ಅಂದ್ಕೊಂಡ್ವಿ. ಆಗ ಅವರು ಬನ್ನಿ ನಮ್ಮ ಆಶ್ರಮ ತೋರಿಸ್ತೀವಿ ಅಂತ ಕರೆದ್ರು. ನಾವು ನಮ್ಮ ಮನಸ್ಸಲ್ಲಿ ಏನಿತ್ತೋ ಅದನ್ನು ಹೇಳಿದ್ವಿ. ಅವರು ಮುಕ್ತವಾಗೇ ಮಾತಾಡಿದ್ರು. ನಾವು ಹೋಗಿದ್ದು ಕೃಷ್ಣ ಜನ್ಮಾಷ್ಟಮಿ ದಿನ. ಪೂಜೆ ಮಾಡಿದ್ರು, ಪ್ರಸಾದ ತಗೊಂಡ್ವಿ. ಸುಮಾರು 1 ಗಂಟೆಗಳ ಕಾಲ ಅಲ್ಲೇ ಇದ್ವಿ. ಹೊರಗೆ ಬಂದಾಗ ಏನೋ ಒಂದು ಆತ್ಮತೃಪ್ತಿ ಇತ್ತು. ಒಂದೊಂದು ಸತ್ಯ, ಇದು ನಮ್ಮ ಜೀವನದ ಅರ್ಥಪೂರ್ಣವಾದ ದಿನ. ಇವತ್ತು ನಾವು ಕಳ್ಕೊಂಡಿದ್ದು 1-2 ಪೇಪರ್ ನೋಟು, ಆದರೆ ಪಡ್ಕೊಂಡಿದ್ದು ಮರೆಯೋಕ್ಕಾಗದೇ ಇರೋಷ್ಟು ನೆನಪುಗಳು.